ಅಮ್ಮ, ಯಾರು ಬಂದಿದ್ದಾರೆ ನೋಡಮ್ಮ. ಬೀಗ್ರೆ ನಮಸ್ಕಾರ. ನಮಸ್ಕಾರ ಬೀಗ್ರೆ. ದಿಢೀರಂತ ಬಂದು ಶಾಕ್ ಏನಾರು ಇಲ್ಲ, ಅವ್ರ ಮನೇಲಿ ಇಲ್ಲ, ಅದಕ್ಕೆ. ಆದ್ರೆ ನೀವಿದ್ದೀರಲ್ಲ. ಬನ್ನಿ ಬನ್ನಿ, ಒಳಗ್ ಬನ್ನಿ. ಬನ್ನಿ ಬನ್ನಿ. ಇವಳು ನನ್ನ ಮಗಳು ಆರ್ತಿ. ಓ ನಮಸ್ತೆ ಆಂಟಿ. ನಮಸ್ತೆ ನಮಸ್ತೆ. ಓ, ನಿಮ್ ಎರಡನೇ ಮಗಳು ಆರ್ತಿನಾ? ಹೌದೌದು, ಎರಡನೇ ಮಗಳು ಆರ್ತಿ, ಮೊದಲನೇ ಮಗಳು ಪರಿ. ಬನ್ನಿ ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ನಾನು ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಬಂದೆ. ಮದ್ವೆ ವಿಷಯ ಆದ್ರೆ ಅವ್ರ ಜೊತೆನೆ ಮಾತಾಡಬಹುದು. ಒಂದ್ 5 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಓ ಅದ್ಕೆ ಇವ್ರ ಮನೇಲಿ ಅವ್ರದ್ದೇ ಮೇಲ್ಗೈ, ನಮ್ಮ ಮನೇಲೆಲ್ಲ ನಮ್ದೇ. ಸಾರಿ ಅದಕ್ಕೆ, ಸಾರಿ. ಏನ್ ಹೇಳ್ತಿದ್ದಾರೆ ನನ್ಗೆ ಅರ್ಥ ಆಗ್ಲಿಲ್ಲ. ನಮ್ ಮನೇಲಿ ಗಂಡ್ಸ್ರು ಹೇಳ್ದಂಗೆ ಆಗತ್ತೆ, ಅವ್ರ ಮನೇಲಿ ಹೆಂಗಸ್ರು ಹೇಳ್ದಂಗೆ ಆಗತ್ತೆ ಅಂತಿದ್ದಾರೆ. ಇಷ್ಟು ಅರ್ಥ ಆಗ್ಲಿಲ್ವಾ? ಅದೆಲ್ಲ ಏನೂ ಇಲ್ಲ. ನಾನು ನಳನ್ ಸರ್ಗೆ ಫೋನ್ ಮಾಡ್ಕೊಂಡೇ ಬಂದೆ, ಇನ್ನೇನು ಬರ್ತೀನಿ ಅಂತ ಹೇಳಿದ್ರು. ಓಹೋ, ಸರಿ, ನಾನು ಕುಡಿಯೋದಕ್ಕೆ ಏನಾದ್ರು ತಗೊಂಡ್ ಬರ್ತೀನಿ. ಏನ್ ಆಂಟಿ ನೋಡ್ತಿದ್ದೀರಾ? ಅಲ್ಲ, ಇಷ್ಟು ದೊಡ್ಡ ಮೀನ್ ಇದೆಯಲ್ಲ, ಇದು ವಾಸ್ತು ಮೀನು. ಎಲ್ಲಿ ಚಿಕ್ಕಪೇಟೆಲ್ ತಗೊಂಡಿದ್ದಾ? ಏಯ್, ಅಯ್ಯೋ ಸಾರಿ ಅದ್ಗೆ, ತಪ್ಪಾಗೇನಾದ್ರೂ ಕೇಳಿದ್ನು ಏನೋ. ಅಲ್ಲೆಲ್ಲ ಸಿಗಲ್ಲ ಆಂಟಿ, ಇದನ್ನ ಫಾರಿನ್ ಅಪ್ಪ ಆರ್ಡರ್ ಮಾಡಿರೋದು. ಇದರ ಹೆಸರು ಅರೋವೆನಾ ಫಿಶ್, ಆಮೇಲೆ ಕರೆಕ್ಟ್? ಹೌದು ಆಂಟಿ, ಇದಕ್ಕೆ 2 ಲಕ್ಷ ರೂಪಾಯಿ. 2 ಲಕ್ಷನಾ? ಅಷ್ಟೊಂದಾ? ಇಷ್ಟಕ್ಕೆ ಹಾಕಿ ಹೇಳ್ತಿದ್ದೀರಲ್ಲ. ನಾನು ಲೈವ್ ವಾಸ್ತು ಮೀನನ್ನ ತಗೊಂಡು ಅಕ್ವೇರಿಯಂನಲ್ಲಿ ಬಿಡಕ್ಕೆ ಆರ್ಡರ್ ಮಾಡಿದ್ದೀನಿ. ಅದರ ರೇಟ್ 50 ಲಕ್ಷ ರೂಪಾಯಿ. ಅಯ್ಯೋ ಇರಮ್ಮ, 1 ನಿಮಿಷ, ನನಗೆ ಕೇಳಿ ತಲೆ ಸುತ್ತುತ್ತಾ ಇದೆ. ವಾಸ್ತು ಮೀನನ್ನು ಈ ಮೀನನ್ನ ಮನೇಲಿ ಇಟ್ಕೊಂಡ್ರೆ ದುಡ್ಡು ಹೆಚ್ಚುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ತುಂಬಾ ಜನ ತಗೊಳ್ತಾರೆ. ಓಹೋ, ಅಪ್ಪಂಗೆ ಇದೆಲ್ಲ ತಗೊಂಡು ಇಟ್ಕೊಳ್ಳೋದ್ರಲ್ಲಿ ತುಂಬಾನೇ ಇಂಟ್ರೆಸ್ಟ್. ರೂಮ್ನಲ್ಲಿ ಕೂಡ ತುಂಬಾ ಆರ್ಟ್ಸ್, ಪೇಂಟಿಂಗ್ಸ್ ಎಲ್ಲ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಓ, ಇಸ್ ಇಟ್? ತಗೊಳ್ಳಿ, ಜ್ಯೂಸ್ ಕುಡೀರಿ. ನೋ ಥ್ಯಾಂಕ್ಸ್. ತಗೊಳ್ಳಿ, ನೀವು ಜ್ಯೂಸ್ ತಗೊಳ್ಳಿ. ಥ್ಯಾಂಕ್ ಯು. ನಾನು 1-2 ಸಲ ಇಲ್ಲಿಗೆ ಬಂದಿದ್ದೀನಿ, ಆದರೆ ಮನೇನ ನಾನು ಪೂರ್ತಿಯಾಗಿ ನೋಡೇ ಇಲ್ಲ. ಅದ್ಗೆ ಹಾಲೇ ಇಷ್ಟು ಚೆನ್ನಾಗಿದೆ ಅಲ್ಲ, ಇನ್ನು ಮನೆ ಪೂರ್ತಿ ತುಂಬಾ ಚೆನ್ನಾಗಿರ್ಬೋದು ಅನ್ಸುತ್ತೆ. ಏನಂದ್ರೆ ಮೇಲ್ಗಡೆ ನನಗೆ ಕೂಡ ಇಂಥ ಪೇಂಟಿಂಗ್ಸ್ನಲ್ಲೆಲ್ಲ ತುಂಬ ಇಂಟ್ರೆಸ್ಟ್. ನಳನ್ ಸರ್ ದೊಡ್ಡ ಕಲೆಕ್ಷನ್ನೇ ಇಟ್ಟಿದ್ದಾರಂತೆ, ಅದೆಲ್ಲ ನನಗೆ ನೋಡಬೇಕು ಅನ್ನಿಸ್ತಿದೆ. ಅಯ್ಯೋ, ಆರ್ತಿ ಬಾಮ್ಮ, ಸ್ವಲ್ಪ ಅದೆಲ್ಲ ತೋರಿಸು. ಅದ್ಕೆ ಸುಮ್ಮನೆ ಅವಳಿಗೆ ಯಾಕೆ ತೊಂದರೆ ಕೊಡ್ತೀರಾ ಪಾಪ, ನಾವೇ ಮೇಲೆ ಹೋಗಿ ನೋಡೋಣ. ಸರಿ ಬಾ. ಮೇಲೆ ಹೋಗಿ ನೋಡೋಣ. ಅಯ್ಯೋ ಆರ್ತಿ, ಏನೇ ಇದು? ಆರ್ತಿ, ಏನೇ ಇವ್ರ ಪಾಡಿಗೆ ಇವ್ರ ಮೇಲೆ ಹೋಗ್ತಿದ್ದಾರೆ. ಮೇಲೆ ರೂಮ್ನಲ್ಲಿ ವರದಣ್ಣ, ದೇವಿ ಇದಾರಲ್ಲ. ಅಮ್ಮ, ವರದಾ ಅಂಕಲ್ ಹೊರಗೆ ಹೋಗಿದ್ದಾರೆ. ದೇವಿ ಅಕ್ಕ ಮಾತ್ರ ರೂಮ್ನಲ್ಲಿದ್ದಾರೆ. ಇವರು ಅವ್ರನ್ನ ನೋಡಿದ್ರು ಅಂದ್ರೆ ಕತೆ ಮುಗ್ದಂಗೆ. ಹೋಗಿ
ಅದಕ್ಕೆ ಹೇಗಾದ್ರೂ ಅವ್ರ ತಡಿಯಮ್ಮ. ಹಾ ಹೋಗ್ತಾ ಇದ್ದೀನಿ. ಅದನ್ನ ಅಲ್ಲೇ ಇಟ್ಟು ಹೋಗು. ಸಡನ್ ಆಗಿ ನೋಡ್ಬೇಕು ಅಂತ ಹೇಳಿದ್ರಲ್ಲ, ರೂಮ್ ಎಲ್ಲ ಕ್ಲೀನ್ ಮಾಡಿಲ್ಲ, ಕೆಲಸದವ್ರು ಬೇರೆ ಬಂದಿಲ್ಲ. ಅದ್ರಲ್ಲೇನಿದೆ, ಜನ ಇದ್ಮೇಲೆ ಮನೇಲಿ ಆ ಕಡೆ ಈ ಕಡೆ ಆಗಿರುತ್ತೆ. ನನಗ್ ಪೇಂಟಿಂಗ್ಸ್ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಅಲ್ಲಿದೆ ಬಾ. ಅಯ್ಯೋ, ಆ ರೂಮಲ್ಲಿ ದೇವಿ ಬೇರೆ ಇದ್ದಾಳಲ್ಲ. ವಾವ್, ಸೂಪರ್. ಅದ್ಗೆ ನನ್ಗೇನು ಅರ್ಥ ಆಗ್ತಿಲ್ಲ. ಇದಕ್ಕೆ ಹೇಳೋದು ಮಾಡರ್ನ್ ಆರ್ಟ್. ಇದಕ್ಕೆಲ್ರು ಮಾಡರ್ನ್ ಆರ್ಟ್ ಅನ್ನೋದಾ? ನಿಮಗೆ ಗಾರ್ಡನ್ ಇಷ್ಟ ಆಗೋದಾದ್ರೆ ಇಲ್ಲೇ ಮೇಲೆ ಟೆರೆಸ್ ಗಾರ್ಡನ್ ಇದೆ, ಬೇಕು ಅಂದ್ರೆ ಅಲ್ಲಿಗೆ ಹೋಗೋಣ. ಪರವಾಗಿಲ್ಲ, ಈ ರೂಮ್ನ ನೋಡ್ಕೊಂಡು ಹೋಗೋಣ. ಏನೋ ಜೋರಾಗಿ ಸೌಂಡ್ ಕೇಳಿಸ್ತಲ್ಲ. ಅದು ವಾಶ್ರೂಮ್ ಡೋರ್ ಸರಿ ಇಲ್ಲ, ಗಾಳಿ ಬಿಸಿದೆ ಅಲ್ವಾ, ಅದಕ್ಕೆ ಜೋರಾಗಿ ಸೌಂಡ್ ಆಗಿರುತ್ತೆ. ಅದೇ ಸೌಂಡೇ ಆಗಿರುತ್ತೆ. ಇಲ್ಲ, ಜೊತೆಗೆ ಅಂತ ಕೂಗೋ ಸೌಂಡ್ ಬೇರೆ ಕೇಳಿಸ್ತು. ನನಗೂ ಯಾರೋ ಕೂಗಿದ ಹಾಗನ್ನಿಸ್ತು. ಓ ಅದಾ, ಅದು ಕೂಗಿ ಸೌಂಡೇ. ಅದು ಕೂಗಿದ ಹಾಗೆ ಕೇಳಿಸುತ್ತೆ. ಯಾರೋ ಇಲ್ಲಿರೋ ಹಾಗೆ ಫೀಲ್ ಆಗ್ತಿದೆಯಲ್ಲ. ಹೌದು, ಅದಕ್ಕೆ ನನಗೂ ಹಾಗೆ ಅನಿಸ್ತಿದೆ.